ಎಲ್ರಿಗೂ ನಮಸ್ತೆ. ಬೆಳಗ್ಗೆ ಒಂದು ಕ್ವಶನ್ ಹಾಕಿದೆ. ಕಾಕೋರಿಯನ್ ರೈಲು ದರೋಡೆ ಪ್ರಕರಣದಲ್ಲಿ ಗಲ್ಲಿಗೇರಿಸಿದಂತಹ ಕ್ರಾಂತಿಕಾರಿಗಳು ಯಾರು ಅಂತಂದ್ಬಿಟ್ಟು ಒಂದು ಕ್ವಶನ್ ಹಾಕಿದೆ. ಅದಕ್ಕೆ ಸಂಪೂರ್ಣ ಮಾಹಿತಿ. ಕಾಕೋರಿಯನ್ ರೈಲು ದರೋಡೆ ಅಂದ್ರೇನು? ಕಾಕೋರಿಯನ್ ರೈಲು ದರೋಡೆ ಭಾರತ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟನೆಯಾಗಿದೆ. ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನು ಕ್ರಾಂತಿಕಾರಿಗಳು ವಶಪಡಿಸಿಕೊಂಡ ಘಟನೆ ಇದಾಗಿದೆ. ಅಂದರೆ ಬ್ರಿಟಿಷ್ನರು ಅವರ ಖಜಾನೆಯನ್ನು ರೈಲಲ್ಲಿ ಸಾಗಿಸ್ತಾ ಇರ್ತಾರೆ, ಆ ಹಣ ಇದ್ದಂತಹ ಪೆಟ್ಟಿಗೆಗಳನ್ನ ಇವರು ದರೋಡೆ ಮಾಡೋಕ್ಕೆ ಕ್ರಾಂತಿಕಾರಿಗಳು ಸ್ಕೆಚ್ ಹಾಕ್ತಾರೆ. ಅದು ಯಾವತ್ತು ಅಂತಂದರೆ ದಿನಾಂಕ 9 ಆಗಸ್ಟ್ 1925ರಲ್ಲಿ ಈ ಘಟನೆ ನಡೀತದೆ. ಸ್ಥಳ ಬಂದು ಕಾಕೋರಿ ಹೆಸರಲ್ಲೇ ಇದೆ, ಕಾಕೋರಿ. ಇದು ಇರೋದು ಲಕ್ನೋ ಸಮೀಪ, ಲಕ್ನೋ ಉತ್ತರ ಪ್ರದೇಶ ರಾಜ್ಯ ಇಲ್ಲಿದೆ. ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತಿತ್ತು ಅಂದರೆ ಸಹರನ್ಪುರ್ನಿಂದ ಲಕ್ನೋಗೆ ಪ್ಯಾಸೆಂಜರ್ ರೈಲ್ ಆಗಿರುತ್ತೆ. ಇದು ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇರುತ್ತೆ. ಆ ಹೋಗ್ತಾ ಇರೋಂತಹ ರೈಲ್ನಲ್ಲಿ ಇವರು ದರೋಡೆ ಮಾಡೋಕ್ಕೆ ಸ್ಕೆಚ್ ಹಾಕ್ತಾರೆ. ಇವ್ರದ್ದು ಸಂಘಟನೆ ಬಂದು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್, HRA ಅಂತಂದ್ಬಿಟ್ಟು ಇವ್ರದ್ದು ಸಂಘಟನೆಯ ಹೆಸರು. ಈ ದರೋಡೆಯ ಉದ್ದೇಶ ಏನು ಅಂತಂದರೆ ಬ್ರಿಟಿಷ್ ಸರ್ಕಾರದ ಹಣವನ್ನು ವಶಪಡಿಸಿಕೊಂಡು ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವುದು ಇವರ ಉದ್ದೇಶವಾಗಿತ್ತು. ಅಂದರೆ ಸ್ವಾತಂತ್ರ್ಯಕ್ಕಾಗಿ ಈಗ ನಮ್ಮಲ್ಲಿ 3 ವಿಭಾಗಗಳಾಗಿ ಹೋರಾಟ ಮಾಡ್ತಾರೆ ಗಾಂಧಿಯುಗದಲ್ಲಿ. ಆ ಗಾಂಧಿಯುಗದಲ್ಲಿ 3: ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಅಂದ್ಬಿಟ್ಟು 3 ವಿಧಗಳು ಬರುತ್ತೆ. ಆ 3 ವಿಧದಲ್ಲಿ ಇವರು ಕ್ರಾಂತಿಕಾರಿಗಳಲ್ಲಿ ಬರ್ತಾರೆ. ಇನ್ನೊಂದು ಉದ್ದೇಶ ಬಂದು ಬ್ರಿಟಿಷರ ಶಸ್ತ್ರಾಸ್ತ್ರ ಹೋರಾಟಕ್ಕೆ ಆರ್ಥಿಕ ನೆರವು ಒದಗಿಸುವುದು. ಅಂದರೆ ನಮ್ಮ ಜನಗಳಿಗೆ ನೀವು RR ಫಿಲಮು, ರಾಮ್ ಚರಣದು ಫಿಲಮ್ ನೋಡಿದರೆ ಗೊತ್ತಾಗುತ್ತೆ ಅದರ ಸ್ಟೋರಿ ಏನಕ್ಕೆ ಅಂತಂದ್ಬಿಟ್ಟು. ಅವನು ಗನ್ಗಳು ಪಡೆದು ನಮ್ಮ ಜನಗಳಿಗೆಲ್ಲ ಕೊಡೋಕ್ಕೋಸ್ಕರ ಎಷ್ಟು ಹೋರಾಟ ಮಾಡ್ತಾನೆ, ಆ ಥರ ಇವರು ಜನಗಳಿಗೆಲ್ಲ ಶಸ್ತ್ರಾಸ್ತ್ರ ಕೊಡೋಕ್ಕೆ ಹೋರಾಟ ಮಾಡ್ತಾರೆ. ಈ ಕ್ರಾಂತಿಕಾರಿ ಪ್ರಮುಖರು ಯಾರ್ಯಾರು ಅಂತಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್ 1, ಅಶಫಾಕುಲ್ಲಾ ಖಾನ್ 2, ರಾಜೇಂದ್ರ ಲಹಿರಿ, ರೋಷನ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸಚೀಂದ್ರ ಬಕ್ಷಿ, ಮನ್ಮಥನಾಥ ಗುಪ್ತಾ, ಮುಕುಂದ್ಲಾಲ್ ಲಾಲ್ ಇವರುಗಳು ಈ ಕಾಕೋರಿ ದರೋಡೆ. ಮನ್ಮಥನಾಥ್ ಗುಪ್ತಾ, ಮುಕುಂದ್ ಲಾಲ್. ಈ ಘಟನೆಯ ವಿವರಣೆ ನೋಡೋಣ ಏನು ಎತ್ತ ಅಂತಂದ್ಬಿಟ್ಟು. ಘಟನೆ ವಿವರ: ಕ್ರಾಂತಿಕಾರಿಗಳು ರೈಲಿನ ತುರ್ತು ಸರಪಳಿ ಎಮರ್ಜೆನ್ಸಿ ಚೈನ್ ಎಳೆದು ರೈಲನ್ನು ನಿಲ್ಲಿಸ್ತಾರೆ. ಬ್ರಿಟಿಷ್ ಸರ್ಕಾರದ ಖಜಾನೆ ಪೆಟ್ಟಿಗೆಯನ್ನು ಒಡೆದು ಹಣವನ್ನು ತೆಗೆದುಕೊಂಡರು. ಈ ವೇಳೆ ಒಬ್ಬ ಪ್ರಯಾಣಿಕ ಆಕಸ್ಮಿಕವಾಗಿ ಮೃತಪಡ್ತಾನೆ ಈ ದರೋಡೆಯಲ್ಲಿ. ಆಗ ಬ್ರಿಟಿಷರು ಈ ಹಲವಾರು ಕ್ರಾಂತಿಕಾರಿಗಳನ್ನು ಬಂಧಿಸಲಾಗುತ್ತದೆ. ದೀರ್ಘಕಾಲ ವಿಚಾರಣೆಯ ನಂತರ ತೀರ್ಪನ್ನು ನೀಡಲಾಗುತ್ತದೆ. ಆ ತೀರ್ಪು ಬಂದು ಮರಣದಂಡನೆ ಆಗಿರುತ್ತೆ. 1927 19 ಡಿಸೆಂಬರ್ನಲ್ಲಿ
ಮರಣದಂಡನೆ ಆಗುತ್ತೆ. ಇದರಲ್ಲಿ ಮೊದಲು 17ನೇ ತಾರೀಕು ಡಿಸೆಂಬರು 2027ರಲ್ಲಿ ಮೊದಲು ರಾಜೇಂದ್ರ ಲಹರಿ ಅವ್ರನ್ನ ಮೊದಲು ಗಲ್ಲಿಗೆ ಏರಿಸ್ತಾರೆ. ಅದಾದಮೇಲೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರನ್ನು ಗಲ್ಲಿಗೇರಿಸ್ತಾರೆ. ಅವ್ರ ಜೊತೆಯಲ್ಲಿ ಅಶ್ಫಾಕುಲ್ಲಾ ಖಾನ್ ಹಾಗೂ ರೋಷನ್ ಸಿಂಗ್ನ ಕೂಡ 2 ದಿವಸ ಬಿಟ್ಟು ಅಂದರೆ 19ನೇ ತಾರೀಕು ಈ 3 ಜನನ ಗಲ್ಲಿಗೇರಿಸ್ತಾರೆ. ಮೊದಲು ರಾಜೇಂದ್ರ ಲಹಾರಿ ಅವ್ರನ್ನ 17 ಡಿಸೆಂಬರ್ 2027ರಲ್ಲಿ ಗಲ್ಲಿಗೇರಿಸ್ತಾರೆ. ಇನ್ನು ಈ ಎಕ್ಸಾಮಿಗೆ ಇಂಪಾರ್ಟೆಂಟು ನೋಟ್ ಮಾಡ್ಕೊಳ್ಳಿ. ಘಟನೆ ಯಾವಾಗ ನಡೆಯಿತು ಅಂದರೆ ಆಗಸ್ಟ್ 9, 1925 ಕಾಕೋರಿ ಎಂಬ ಸ್ಥಳ ಉತ್ತರ ಪ್ರದೇಶ ಲಕ್ನೋದಲ್ಲಿದೆ. ಈ ಸಂಘಟನೆ ಯಾವುದಕ್ಕೆ ಸೇರಿತು ಅಂದರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ HRA ಸಂಘಟನೆ ಇವ್ರದ್ದಾಗಿತ್ತು. ಕ್ರಾಂತಿಕಾರಿಗಳದು ಉದ್ದೇಶ ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನು ದೋಚಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹಣವನ್ನು ಸಂಗ್ರಹಿಸುವುದು ಇವರ ಉದ್ದೇಶವಾಗಿತ್ತು. ನೇಣಿಗೇರಿಸಲ್ಪಟ್ಟವರು ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ರಾಜೇಂದ್ರ ಲಹರಿ, ರೋಷನ್ ಸಿಂಗ್ ಇವ್ರ 4 ಜನನ ಗಲ್ಲಿಗೇರಿಸ್ತಾರೆ. ಯಾವಾಗ ಅಂತ ಹೇಳಿದ್ನಲ್ವ ಅದನ್ನು. ಇನ್ನು ಬಂಧನದಿಂದ ತಪ್ಪಿಸಿಕೊಂಡವರು ಯಾರು ಅಂದರೆ ಚಂದ್ರಶೇಖರ ಆಜಾದ್. ಇವರು ಈ ಬ್ರಿಟಿಷ್ ಕಡೆಯಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಕಡೆಯಿಂದ ತಪ್ಪಿಸ್ಕೊಂಡು ಹೋಗಿ ನಂತರ ಇವರು ಬಂಧನ ತಪ್ಪಿಸಿಕೊಂಡ ಚಂದ್ರಶೇಖರ ಆಜಾದ್ ಇವರು ಈ ನೇಣಿಗಾಗ್ತಾರನ್ನ ಹೆಂಗೆ ನೆನ್ಪಿಟ್ಕೊಳೋದು ಅಂದರೆ ಒಂದು ಟ್ರಿಕ್ಸ್ ಇದೆ. BALARO ಅಂತ ಅಂದ್ಬಿಟ್ಟು ಕೋಡ್ ವರ್ಡು. ಬಿಹಲಾರೋ. ಬಿ ಅಂದರೆ ಬಿಸ್ಮಿಲ್, ಆ ಅಂದರೆ ಅಶ್ಫಾಕುಲ್ಲಾ ಖಾನ್, ಲಾ ಅಂದರೆ ಲಹರಿ, ರೋ ಅಂದರೆ ರೋಷನ್ ಸಿಂಗ್. ಈ 4 ಜನರು ಗಲ್ಲಿಗೇರ್ತಾರೆ. ಇನ್ನು ಇವರೇ ಕಾಕೋರಿ ಪ್ರಕರಣದಲ್ಲಿ ನೇಣಿಗೇರಿದ 4 ಜನ ಕ್ರಾಂತಿಕಾರಿಗಳಾಗಿದ್ದಾರೆ. ಇನ್ನು ಮುಂದುವರೆದು ಚಂದ್ರಶೇಖರ್ ಆಜಾದ್ ಅವರು ತಪ್ಪಿಸ್ಕೊಂಡು ಹೋಗ್ತಾರೆ. ತಪ್ಪಿಸ್ಕೊಂಡು ಹೋಗಿ ಇವರು ಸಿಗಲ್ಲ. ಒಂದು ಪಾರ್ಕಲ್ಲಿ ಕೊನೆಯದಾಗಿ ಬ್ರಿಟಿಷ್ ಅವರಿಗೆ ಸಿಗಾಕೊತಾರೆ. ಸಿಗಾಕೊಂಡಾಗ ಅವರು ನಿಮ್ಮ ಕೈಲಿ ನಾನು ಸಾಯೋಕ್ಕೆ ಇಷ್ಟ ಇಲ್ಲ, ನಾನು ನಿಮ್ಮಿಂದ ಸಾವನ್ನು ಬಯಸಲ್ಲ ಅಂತ ಹೇಳ್ಬಿಟ್ಟು ಅವರು ತಮ್ಮ ಗನ್ನಿಂದ ಅವರು ಶೂಟ್ ಮಾಡಿಕೊಂಡು ಸತ್ತೋಗ್ತಾರೆ. ಚಂದ್ರಶೇಖರ್ ಆಜಾದ್ ಅವರು. ಇಷ್ಟು ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.